ಆದರೆ ಖರ್ಗೆ ವಿಷಸರ್ಪ ಹೇಳಿಕೆಯನ್ನ ಪ್ರಿಯಾಂಕ್ ಖರ್ಗೆ ಸಮರ್ಥಿಸ್ಕೊಳ್ತಾ ಇದ್ದಾರೆ. ವಿಷಸರ್ಪವನ್ನ ಏನ್ ಮಾಡ್ತೀರಾ ನೀವೇ ಹೇಳಿ, ವಿಷಸರ್ಪ ಕಂಡ ತಕ್ಷಣ ಏನು ಸ್ನೇಕ್ ಶಾಮ್ ಅವರನ್ನ ಕರೆಸ್ತೀರಾ? ಸ್ನೇಕ್ ಶಾಮ್ ಸಿಕ್ಕಿಲ್ಲ, ಅವಾಗ ಏನ್ ಮಾಡ್ತೀರಾ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಯನ್ನ ಪ್ರಿಯಾಂಕ್ ಖರ್ಗೆ ಸಮರ್ಥಿಸಿದ್ದಾರೆ. ಸರ್ಪನ ಏನು ಮಾಡ್ತೀರಾ ಸರ್ ನೀವೇ ಹೇಳಿ? ಯಾವುದೋ ಸ್ನೇಕ್ ಶಾಮಿಗೆ ಕರೆಸ್ತೀರಾ? ಹಾಂ, ಅವರೆಲ್ಲ ಹೋಗಿ ಕಾಡಿಗೆ ಬಿಡ್ತಾರೆ ತಾನೆ. ಅಕಸ್ಮಾತ್ ಸ್ನೇಕ್ ಶಾಮ್ ಅವ್ರು ಸಿಕ್ಕಿಲ್ಲ, ಅವಾಗೇನು ಮಾಡ್ತೀರಾ? ಊರು ಜನ ಏನು ಮಾಡ್ತಾರೆ ನೋಡಿ. ಒಂದು ತತ್ವ ಸಿದ್ಧಾಂತ ನಮ್ಮ ದೇಶದ ಏಳಿಗೆಗೆ ಸರಿ ಇಲ್ಲ ಅಂದರೆ ಅದನ್ನ ಅಳವಡಿಸ್ಕೋಬಾರ್ದು. ವಿಷ ಸರ್ಪನ ಏನು ಮಾಡ್ತೀರಾ ಸರ್ ನೀವೇ ಹೇಳಿ? ಯಾವುದೋ ಸ್ನೇಕ್ ಶಾಮಿಗೆ ಕರೆಸ್ತೀರಾ? ಹಾಂ, ಅವರೆಲ್ಲ ಹೋಗಿ ಕಾಡಿಗೆ ಬಿಡ್ತಾರೆ ತಾನೆ. ಅಕಸ್ಮಾತ್ ಸ್ನೇಕ್ ಶಾಮ್ ಅವ್ರು ಸಿಕ್ಕಿಲ್ಲ, ಅವಾಗೇನು ಮಾಡ್ತೀರಾ? ಊರು ಜನ ಏನು ಮಾಡ್ತಾರೆ ನೋಡಿ. ಒಂದು ತತ್ವ ಸಿದ್ಧಾಂತ ನಮ್ಮ ದೇಶದ ಏಳಿಗೆಗೆ ಸರಿ ಇಲ್ಲ ಅಂದರೆ ಅದನ್ನ ಪ್ರಿಯಾಂಕ್ ಖರ್ಗೆ ಅಷ್ಟೇ ಅಲ್ಲ, ಪ್ರದೀಪ್ ಈಶ್ವರ್ ಕೂಡ ಸಮರ್ಥಿಸ್ಕೊಳ್ತಾ ಇದ್ದಾರೆ. ವಿಷಸರ್ಪ ಬಂದ್ರೆ ಹೊಡೆದು ಹಾಕಿ ಅಂತ ಹೇಳಿದ್ದಾರೆ. ನೋಂದಣಿ ಇಲ್ಲದ RSSನವರು ನಮಗೆ ಪಾಠ ಹೇಳ್ತೀರಾ ಅಂತ RSS ವಿರುದ್ಧ ಕಿಡಿಕಾರಿದ್ದಾರೆ. ಸರ್, ಈಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಸ್ಸಾಂಗೆ ಎಲೆಕ್ಷನ್ ಕ್ಯಾನ್ವಾಸ್ಗೆ ಹೋಗಿದ್ರು. ಶ್ರೀಭೂಮಿ ಅನ್ನೋ ಡಿಸ್ಟಿಕಲ್ಲಿ ಕ್ಯಾನ್ವಾಸ್ ಮಾಡುವಾಗ ಅವ್ರು ಏನು ಹೇಳಿದ್ರು? ಸರ್ಪ ಬಂದರೆ ಹೊಡೆದಾಕಿ ಅಂದರು. ತಪ್ಪೇನಿದೆ? ಅವರ ಅನುಭವದಿಂದ, ಅವರ ಹಿರಿತನದಿಂದ ಮಾತಾಡಿದ್ದಾರೆ. ಒಂದು ರಿಜಿಸ್ಟ್ರೇಷನ್ ಮಾಡ್ಸೋಕ್ಕೆ ಯೋಗ್ಯತೆ ಇಲ್ಲದೆ ಇರೋ ಸಂಸ್ಥೆ ಒಂದು ಇನ್ಕಮ್ ಟ್ಯಾಕ್ಸು ಬೇಸಿಕ್ ರಿಜಿಸ್ಟ್ರೇಷನ್ ಮಾಡಿಸಿ ಅಂದರೆ ಏನಕ್ಕೆ ಅಂತಾರೆ. ಬೇಸಿಕ್ ರಿಜಿಸ್ಟ್ರೇಷನ್ ಮಾಡ್ಸೋಕ್ಕೆ ಯೋಗ್ಯತೆ ಇಲ್ಲದೆ ಇರೋ ಸಂಸ್ಥೆ ಹಿಂಗೆ ಮಾತಾಡಿದ್ರೆ, ಏನಾದರೂ ಮಾತಾಡಿದ್ರೆ ಸಾಕು. ಅಲ್ಲಿ ಶ್ರೀಭೂಮಿ ಡಿಸ್ಟಿಕ್ಕಲ್ಲೂ FIR ಆಗಿದೆ. ಇಲ್ಲಿ ನೆನ್ನೆ ಅವ್ರು ಯಾರೋ ಜಯನಗರ MLA ಅನಿಸು CK ರಾಮಮೂರ್ತಿನ ಅವ್ರನ್ನ ಕಾನ್ಸ್ಟೇಬಲ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಈ ಸ್ಟೇಷನ್ಗಳಲ್ಲಿ SB ಅಂತ ಇರ್ತಾರೆ, ಹಂಗೆ CK ರಾಮಮೂರ್ತಿ ಅವ್ರನ್ನ ಕಾನ್ಸ್ಟೇಬಲ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾರು ಬೈದರೂ ಅವ್ರನ್ನ ಕಳಿಸೋದು, FIR ಮಾಡಿಸೋದು. CK ರಾಮಮೂರ್ತಿ ಅವರೇ, ನಿಮ್ಮ ಶಾಸಕರು ಸರ್, ನೀವು ಮರ್ತೋಗ್ತಾ ಇದ್ದೀರಾ? ಯಾಕೆ ಫೈಟ್ ಮಾಡೋದು ಮರ್ತೋಗ್ಬಿಟ್ರಾ BJP ಅವರು? ಸರ್, ಕೌಂಟರ್ಗೆ ಕೌಂಟರ್ ಇಡಬೇಕು, ಕೌಂಟರ್ಗೆ FIR ಇರುತ್ತಾ ಸರ್? ನಮಗೆ FIR ಮಾಡಿಸೋದು ಒಂದು ಕೆಲಸನ ಸರ್? ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹಿರಿಯರಿದ್ದಾರೆ. ಇಷ್ಟು ದಿನ